ಗುಡ್ ಈವ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಇವತ್ತು ಮ್ಯಾಟ್ರಿಕ್ಸ್ 1 ಮಾರ್ಕ್ಸ್ಗೆ ಸಂಬಂಧಪಟ್ಟ ಹಾಗೆ ಪಾರ್ಟ್ 3 ನೋಡ್ತಾ ಇದ್ದೀವಿ. ಓಕೆ, ಆಲ್ರೆಡಿ ಪಾರ್ಟ್ 1 ಪಾರ್ಟ್ 2 ಮಾಡಲಾಗಿದೆ, ಮತ್ತು ಪ್ಲೇಲಿಸ್ಟ್ ಸಹ ಇದೆ, ಅದರ ಮೇಲೆ ಹೋಗಿ ನೋಡ್ಕೊಳ್ಬೋದು. ಓಕೆ, ನಾನು ಲಿಂಕ್ನ ಸಹ ಕೊಟ್ಟಿರ್ತೇನೆ ನೋಡಿ. ಮ್ಯಾಟ್ರಿಕ್ಸ್ ಪಾರ್ಟ್ 3ನಲ್ಲಿ ನಾವು ಇವತ್ತು ಡೆಫಿನಿಷನ್ಸ್ ರಿಲೇಟೆಡ್ ನೋಡೋಣ 1 ಮಾರ್ಕ್ಸ್ನಲ್ಲಿ. ಇದು 1 ಮಾರ್ಕ್ಸ್ಗೆ ಸಂಬಂಧಪಟ್ಟ ಹಾಗೆ ಪಾರ್ಟ್ 3 ಆಗಿದೆ. ಮೊದಲು ನೋಡಿ, ರೋ ಮ್ಯಾಟ್ರಿಕ್ಸ್ ಅಂದರೆ ಏನು. ರೋ ಮ್ಯಾಟ್ರಿಕ್ಸ್ ಅಂದರೆ ನಾವು ಯಾವುದಕ್ಕೆ ಕರಿತೀವಪ್ಪ ಅಂದರೆ, ಒಂದು ಮ್ಯಾಟ್ರಿಕ್ಸ್ನಲ್ಲಿ ಒಂದೇ ರೋ ಇರಬೇಕು. ಅಂದರೆ ಮ್ಯಾಟ್ರಿಕ್ಸ್ನಲ್ಲಿ ಈ ರೀತಿ ಬರೆದಾಗ ನೋಡಿ, ಏನೊಂದು ಮ್ಯಾಟ್ರಿಕ್ಸ್ ಬರೀತಾ ಇದ್ದೀನಿ ಅಂದರೆ ಒಂದೇ ರೋ ಆಗಿರಬೇಕು ನೋಡಿ. ಸಾರಿ, ಇನ್ನೊಂದು ಎಕ್ಸಾಂಪಲ್ ತೆಗೆದುಕೊಳ್ಳಿ. ಮ್ಯಾಟ್ರಿಕ್ಸ್ ಫಾರ್ ಎಕ್ಸಾಂಪಲ್ 4, 5, 6 ಈ ರೀತಿ ತೆಗೆದುಕೊಂಡಾಗ ರೋ ಏನಿದೆ ಒಂದೇ ಇದೆ. ಕಾಲಮ್ ಎಷ್ಟು ಬೇಕಾದ್ರೆ ಇರ್ಬೋದು, ಕಾಲಮ್ 3 ಇದೆ ಇಲ್ಲಿ. ಓಕೆ, ರೋ ಮಾತ್ರ ಒಂದೇ ಇದೆ, ಅದಕ್ಕೆ ನಾವೇನಂತ ಕರಿತೀವಿ, ರೋ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ನೋಡ್ಬೋದು ನೋಡಿ, ABCD ಒಂದು ಎಕ್ಸಾಂಪಲ್ ತೆಗೆದುಕೊಂಡಿದ್ರೆ ಇಲ್ಲಿ ನೋಡ್ಬೋದು, ಇಲ್ಲಿ ಒಂದೇ ರೋ ಇದೆ, ಹೌದಾ. ಕಾಲಮ್ಸ್ ಮಾತ್ರ 4 ಇವೆ. ಕಾಲಮ್ಸ್ ಎಷ್ಟು ಬೇಕಾದರೂ ಇರ್ಬೋದು, ಒಂದೇ ರೋ ಇದ್ರೆ ನಾವು ಅದಕ್ಕೆ ರೋ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಓಕೆ, ದ ಮ್ಯಾಟ್ರಿಕ್ಸ್ ಸೆಡ್ ಟು ಬಿ ರೋ ಮ್ಯಾಟ್ರಿಕ್ಸ್ ಇಫ್ ಇಟ್ ಹ್ಯಾಸ್ ಓನ್ಲಿ ಒನ್ ರೋ. ಇಫ್ ಇಟ್ ಹ್ಯಾಸ್ ಓನ್ಲಿ ಒನ್ ರೋ, ಅದಕ್ಕೆ ನಾವೇನಂತೀವಿ, ರೋ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಕಾಲಮ್ ಮ್ಯಾಟ್ರಿಕ್ಸ್ ಅಂದರೆ ಒಂದೇ ಕಾಲಮ್ ಇರಬೇಕು. ಅಂದರೆ ಕಾಲಮ್ ನೋಡಿ ಒಂದೇ ಇದೆ, ರೋ ಎಷ್ಟು ಬೇಕಾದರೂ ಇರ್ಬೋದು, ಬಟ್ ಕಾಲಮ್ ಮಾತ್ರ ಒಂದೇ ಇರುತ್ತೆ. ಸೆಕೆಂಡ್, ಆಲ್ವೇಸ್ ದಿಸ್ ಇಂಡಿಕೇಟ್ಸ್ ರೋ ಕಾಲಮ್, ಹೌದಾ. ಇಲ್ಲಿ ನೋಡಿ, ರೋ ಎಂದೇ ಒಂದೇ ಇದೆ, ಇಲ್ಲಿ ಕಾಲಮ್ ಒಂದೇ ಇರಬೇಕು, ಒಂದಿದ್ರೆ ಅದಕ್ಕೆ ನಾವು ಕಾಲಮ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದರೆ ಏನು? ದ ಮ್ಯಾಟ್ರಿಕ್ಸ್ ಇನ್ ವಿಚ್ ನಂಬರ್ ಆಫ್ ರೋಸ್ ಆರ್ ಈಕ್ವಲ್ ಟು ದ ನಂಬರ್ ಆಫ್ ಕಾಲಮ್ಸ್. ಅಂದರೆ ರೋ ಮತ್ತು ಕಾಲಮ್ಗಳ ಸಂಖ್ಯೆ ಸೇಮ್ ಆಗಿರಬೇಕು. ಫಾರ್ ಎಕ್ಸಾಂಪಲ್ 3, 4, 5, 6. ಹೌ ಮೆನಿ ರೋಸ್ ಆರ್ ಹಿಯರ್? 2 rows are here. How many columns are here? 2 columns are here. Row and columns both numbers are equal here, so we say that it is a square matrix. ಎಷ್ಟು ಬೇಕಾದರೂ ಇರ್ಬೋದು. ಎಕ್ಸಾಂಪಲ್ 2, 2 ಅಂತ ತೆಗೆದುಕೊಂಡಿದ್ದೇನೆ. ಯು ಕ್ಯಾನ್ ಸೇ ಹಿಯರ್ 3 ಮ್ಯಾಟ್ರಿಕ್ಸ್ ಆಲ್ಸೋ. ಫಾರ್ ಎಕ್ಸಾಂಪಲ್ 3, 4, 5, 6, 1, 2, 3, 1, 1. ಹೌ ಮೆನಿ ರೋಸ್ ಆರ್ ಹಿಯರ್? 3 rows are here. ಕಾಲಮ್ಸ್ ಎಷ್ಟಿವೆ ಚೆಕ್ ಮಾಡಿ. 3 ಕಾಲಮ್ಸ್ ಅಂದರೆ 3 into 3 ಮ್ಯಾಟ್ರಿಕ್ಸ್, ಅಂದರೆ ಇದಕ್ಕೆ ಥರ್ಡ್ ಆರ್ಡರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಇದಕ್ಕೆ ನಾವು ಸೆಕೆಂಡ್ ಆರ್ಡರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಅಂದರೆ ತಿಳಿತಲ್ವಾ, ವಾಟ್ ಈಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್? ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದರೆ ನಂಬರ್ ಆಫ್ ರೋಸ್ ಈಕ್ವಲ್ ಟು ನಂಬರ್ ಆಫ್ ಕಾಲಮ್ಸ್. ಇಲ್ಲಿ 2, 2 ಇದೆ, ಸೇಮ್ ಇರಬೇಕಂದ್ರೆ ಅದಕ್ಕೆ ನಾವು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಕರಿತೇವೆ. ಓಕೆ, ಅರ್ಥ ಆಯ್ತು ಅನ್ಕೋತೀನಿ. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇದರಲ್ಲಿ ಯೂಸಲಿ ಭಾಳ ರೇರ್ ಆಗಿ ಈ ರೀತಿ ಕ್ವಶನ್ಸ್ ನೋಡ್ತೀರಾ, ಏಕೆಂದರೆ ಇಷ್ಟು ಸುಲಭ ಇರುವಂಥ ಪ್ರಶ್ನೆ ಯೂಸಲಿ ಕೇಳೋದಿಲ್ಲ, ಬಟ್ ಬೇಸಿಕ್ ಐಡಿಯಾ ಇರಬೇಕಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಈಗ ಬಂತು ನೋಡಿ, ಭಾಳ ಇಂಪಾರ್ಟೆಂಟ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ದಿಸ್ ಇಸ್ ಮೋರ್ ದನ್ ಇಂಪಾರ್ಟೆಂಟ್. ದಿಸ್ ಒನ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಡಯಾಗನಲ್ ಮ್ಯಾಟ್ರಿಕ್ಸ್ ಅಂದರೆ ಏನು? ನಾವು ಯಾವುದೇ ಒಂದು ಮ್ಯಾಟ್ರಿಕ್ಸ್ನ ನಾನು ಇಲ್ಲಿ ಬರೆದ್ರೆ ನೋಡಿ, ಈಗ ಒಂದು ಮ್ಯಾಟ್ರಿಕ್ಸ್ ನಾನು ಯಾವುದೇ ಒಂದು ಮ್ಯಾಟ್ರಿಕ್ಸ್ನ ಬರಿತಾ ಇದ್ದೀನಿ ಎಕ್ಸಾಂಪಲ್ ಆಗಿ, ಕಂಪಲ್ಸರಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರಬೇಕು. ಮೊದಲನೇ ಮಾತು, ಏನೊಂದು ಮ್ಯಾಟ್ರಿಕ್ಸ್ ಆಗಲಿ, 3, 4, 5, 6, 2, 1, 3, 3, 0. ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಇಲ್ಲಿ ನೋಡ್ಬೋದು, ಇಲ್ಲಿ ಟಾಪ್ ಲೆಫ್ಟ್ನಿಂದ ಈ ರೀತಿ ಇದೇನು ಬರುತ್ತೆ, ಇದಕ್ಕೇನಂತೀವಿ ನಾವು ಪ್ರಿನ್ಸಿಪಲ್ ಡಯಾಗ್ನಲ್ ಅಂತ ಕರಿತೀವಿ. ಓಕೆ, ಪ್ರಿನ್ಸಿಪಲ್ ಡಯಾಗ್ನಲ್ ಈ ಡೈರೆಕ್ಷನ್ ಅಂದರೆ ಲೆಫ್ಟ್ ಟಾಪ್ನಿಂದ ರೈಟ್ ಬಾಟಮ್ವರೆಗೆ ಏನು ಬರುತ್ತೆ, ದಿಸ್ ವಿ ಕಾಲ್ ಪ್ರಿನ್ಸಿಪಲ್ ಡಯಾಗ್ನಲ್. ಓಕೆ, ಸೊ ರಿಮೆಂಬರ್ ದಿಸ್, ವಾಟ್ ಈಸ್ ಪ್ರಿನ್ಸಿಪಲ್ ಡಯಾಗ್ನಲ್ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಮ್ಯಾಟ್ರಿಕ್ಸಲ್ಲಿ ಇದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇದ್ದರೆ ಪಾಸಿಬಲ್. ಸ್ಕ್ವೇರ್ ಅಂದರೆ ರೋ ನಂಬರ್ ಆ್ಯಂಡ್ ಕಾಲಮ್ ನಂಬರ್ ಮಸ್ಟ್ ಬಿ ಈಕ್ವಲ್, ದೆನ್ ಓನ್ಲಿ ಇಟ್ ಈಸ್ ಪಾಸಿಬಲ್. ಓಕೆ, this we call diagonal matrix. Actually this is a principal diagonal. What is a diagonal matrix? Diagonal matrix means what? A square matrix, matlab that should be square matrix said to be diagonal. When we say that square matrix is diagonal, if and only if all diagonal elements are 0, andre all non-diagonal elements are 0. Very important term, it is non-diagonal elements. 3, 2, 0 are called diagonal elements. Remaining 6, 3, 3, 4, 5, 1, these are called non-diagonal elements. For example, here you see ಏನೊಂದು ಮ್ಯಾಟ್ರಿಕ್ಸ್ ಬರೆದ್ರೆ ಸಿಂಪಲ್ ಬರಿತಾ ಇದ್ದೀನಿ, 2, 3, these are diagonal matrix, these are non-diagonal. Listen here. Okay, 0, 0, this we call diagonal matrix. When I consider 3 into 3 order, 1, 2, 3, I will draw first this principal diagonal has some elements here. Okay, and remaining must be 0 like this. ಅಂದರೆ ಪ್ರಿನ್ಸಿಪಲ್ ಡಯಾಗ್ನಲ್ನಲ್ಲಿ ಮಾತ್ರ ಎಲಿಮೆಂಟ್ಸ್ ಇದ್ದು ಉಳಿದೆಲ್ಲ ಎಲಿಮೆಂಟ್ಸ್ಗಳು 0 ಆಗಿರಬೇಕು. ಇದು ಇಲ್ಲಿ 0 ಇದ್ರೂ ನಡೀತೆ, ಇಲ್ಲಿ 0 ಇದ್ರೂ ನಡೀತೆ, ಬಟ್ ಇಲ್ಲಿ ಏನಾದರೂ ಇರಲೇಬೇಕಂದ್ರೆ ಸಿಂಪಲಾಗಿ ಇಲ್ಲಿ ಏನೇ ಇರಲಿ ಇದ್ರ ಸಂಬಂಧ ಇಲ್ಲ. ಓಕೆ, ನನಗೇನು ಬೇಕಂದರೆ ಟೋಟಲಿ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ ಮಸ್ಟ್ ಬಿ 0, ಸಿಂಪಲ್. ಓಕೆ, ಎಲ್ಲ 0ನೇ ಇರಬೇಕು. ಅಂದಾಗಲೇ ನಾವೇನು ಅನ್ಬೋದು ಅಂದರೆ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತ ಕರಿತೇವೆ. ಓಕೆ, ಇಲ್ಲಿ 1 ಇರ್ಬೋದು, 2 ಇರ್ಬೋದು, 3 ಇರ್ಬೋದು, ಏನೇ ಇರಲಿ, ಇದು ಇಂಪಾರ್ಟೆಂಟ್ ಇಲ್ಲ. ನನಗೇನು ಭಾಳ ಮುಖ್ಯವಾಗಿ ಅಂದರೆ non-diagonal elements must be 0. That is according to the definition. What is diagonal matrix? First of all, it should be square matrix and
ಆಲ್ ಇಟ್ಸ್ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ ಆರ್ 0 1 0 0 ಇದನ್ನು ಬಿಟ್ಬಿಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ. ಈ ಒಂದು ಡಯಾಗ್ನಲ್ ಮ್ಯಾಟ್ರಿಕ್ಸ್ನ ಬಿಟ್ಟು ಡಯಾಗ್ನಲ್ ಎಲಿಮೆಂಟ್ಸ್ನ ಬಿಟ್ಟು ಉಳಿದೆಲ್ಲ ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ ಮಸ್ಟ್ ಬಿ 0, ಅದಕ್ಕೆ ನಾವು ಡಯಾಗ್ನಲ್ ಅಂತ ಕರಿತೀವಿ. ಓಕೆ, ಸ್ಕೇಲಾರ್ ಅಂದರೆ ಏನು? ಈ ಡಯಾಗ್ನಲ್ ಎಲಿಮೆಂಟ್ಸಲ್ಲಿ ಎಲ್ಲ ಈಕ್ವಲ್ ಇದ್ದರೆ ಅಂದರೆ ಲೈಕ್ ನೋಡ್ರಿ, diagonal elements root 3 root 3 root 3, then we say that square matrix. 4 4 4 square matrix, 5 5 5 square matrix. ಅಂದರೆ scalar matrix ಅಂದರೆ it should be diagonal matrix. Okay, diagonal means all non-zero elements are 0, and the condition is in this diagonal, in this principal diagonal, elements must be equal, elements must be same. root 3 ಇದ್ದರೆ root 3 root 3, ಇದಕ್ಕೆ ನಾವು ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. 2 into 2 ಸ್ಕೇಲಾರ್ ಮ್ಯಾಟ್ರಿಕ್ಸ್ ಒಂದು ತೋತಾ ಇದೆ ನೋಡಿ, 4 ಅಂತ ಇದ್ದರೆ ಇಲ್ಲಿನೂ 4 ಇರಬೇಕು. ಇದಕ್ಕೆ ನಾವೇನಂತ ಕರಿತೀವಿ ಅಂದರೆ ಸ್ಕೇಲಾರ್ ಅಂತ ಕರಿತೀವಿ. ಯಾಕಂದರೆ ಡಯಾಗ್ನಲ್ ಎಲಿಮೆಂಟ್ಸಲ್ಲಿರುವಂಥ ಎಲಿಮೆಂಟ್ಸ್ ಸೇಮ್ ಆಗಿದ್ದರೆ ಅದಕ್ಕೆ ನಾವೇನಂತ ಕರಿತೀವಿ, ಸ್ಕೇಲಾರ್ ಮ್ಯಾಟ್ರಿಕ್ಸ್ ಅಂತ ಕರಿತೇವೆ. ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಇನ್ನೊಂದು ಫೈನಲಿ ಭಾಳಷ್ಟು ಯೂಸ್ ಆಗುವಂತಹ ಒಂದು ಟರ್ಮ್ ಇರುತ್ತೆ, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಕರೀತಾರೆ. ಇದಕ್ಕೆ ಯೂಸಲಿ ಇದಕ್ಕೆ ಐ ಅಂತ ಡಿನೋಟ್ ಮಾಡ್ತೀವಿ, ಡಿನೋಟೆಡ್ ಬೈ ಐ ಅಂತ. ಓಕೆ, ಡಿನೋಟೆಡ್ ಅಂತ ಬರೆಯೋಣ, ಡಿನೋಟೆಡ್ ಬೈ ಕ್ಯಾಪಿಟಲ್ ಐ. ಫೈನ್. ಅಂದರೆ ಏನಿದು ಐಡೆಂಟಿಟಿ ಅಂದರೆ ಇಟ್ ಈಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್, ಓಕೆ, ಇನ್ ವಿಚ್ ಆಲ್ ದ ಡಯಾಗ್ನಲ್ಸ್ ಆರ್ 1, ರೆಸ್ಟ್ ಆರ್ 0. ಅಂದರೆ ಈ ಪ್ರಿನ್ಸಿಪಲ್ ಡಯಾಗ್ನಲ್ಲಿ ಬರುವಂತಹದ್ದು, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ 1 1 ಅಂತ ಇರಬೇಕಂದ್ರೆ ಈ ಪ್ರಿನ್ಸಿಪಲ್ ಡಯಾಗ್ನಲ್ಲಿ ಬರುವಂಥ ಎಲಿಮೆಂಟ್ಸ್ ಎಲ್ಲನೂ ಒಂದೊಂದಾಗಿ ಇರಬೇಕು. ಇದಕ್ಕೆ ನಾವು ಏನಂತ ಕರಿತೀವಿ, ಐಡೆಂಟಿಟಿ ಮ್ಯಾಟ್ರಿಕ್ಸ್. ದಿಸ್ ವಿ ಕಾಲ್ ಸೆಕೆಂಡ್ ಆರ್ಡರ್ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಮತ್ತು ಈ ರೀತಿ ಇದ್ದರೆ 1 1 1 ಅಂತ ಇದು 0 0 0 0 0 ಲೈಕ್ ದಿಸ್. ಓಕೆ, ಸಿ ಇಯರ್. ಇದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ 3 into 3 ಅಂದರೆ ಥರ್ಡ್ ಆರ್ಡರ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಓಕೆ, ನೋ ಡೆಫಿನೇಷನ್, ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇನ್ ವಿಚ್ ಎಲಿಮೆಂಟ್ಸ್ ಇನ್ ದ ಡಯಾಗ್ನಲ್ ಆರ್ 1 ನೋಡಿ, 1 1 ಇರಬೇಕು, 1 1 1 ಇರಬೇಕು. ಓಕೆ, ಆ್ಯಂಡ್ ದ ರೆಸ್ಟ್ ಆರ್ 0, ಉಳಿದಿದ್ದೆಲ್ಲ 0ನೇ ಆಗಿರಬೇಕು ಅಂತ ಒಂದು ಮ್ಯಾಟ್ರಿಕ್ಸ್ ನಾವು ಏನಂತ ಕರಿತೀವಿ, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಆ್ಯಂಡ್ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ಬಟ್ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆ್ಯಂಡ್ ಸ್ಕೇಲಾರ್ ಮ್ಯಾಟ್ರಿಕ್ಸ್ ದೀಸ್ ಟು ಆರ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ಮತ್ತು ಇದರೊಂದು PDF ಸಹ ನಾನು ನಿಮಗೆ ಲಿಂಕ್ ಕೊಟ್ಟಿರ್ತೇನೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ಪಾರ್ಟ್ 3 ಆಗಿದೆ. ಮತ್ತು ಪಾರ್ಟ್ 4ಅಲ್ಲಿ ನಾನು ನಿಮಗೆ ಇನ್ನೂ ಸ್ವಲ್ಪ ಬೇರೆ ಟೈಪ್ ಪ್ರಾಬ್ಲಮ್ಸ್ ಮಾಡಿಸ್ತೇನೆ. ಮತ್ತು ಪಾರ್ಟ್ 5ನಲ್ಲಿ ಎಕ್ಸಾಮ್ನಲ್ಲಿ ಬಂದಿರುವಂಥ ಎಲ್ಲ 1 ಮಾರ್ಕ್ಸ್ ಪ್ರಾಬ್ಲಮ್ಸ್ ನಾನು ನಿಮಗೆ ಅಲ್ಲಿ ಹೇಳ್ಕೊಟ್ಟಿರ್ತೇನೆ. ಓಕೆ, ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತಷ್ಟು ನಮ್ಮ ಮುಂದಿನ ವಿಡಿಯೋದಲ್ಲಿ ಟೇಕ್ ಕೇರ್, ಬಾಯ್.